ನೋಡಿ ಫ್ರೆಂಡ್ಸ್, ಒಂದು ಮಾತನ್ನ ಹೇಳ್ತೀನಿ, ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ದ ರೋಡ್ ಟು ಹೆಲ್ ಲುಕ್ಸ್ ಲೈಕ್ ಎ ಹೆವೆನ್ ಅಂಡ್ ದ ರೋಡ್ ಟು ಹೆವೆನ್ ಲುಕ್ಸ್ ಲೈಕ್ ಎ ಹೆಲ್. ಅರ್ಥ ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣ 2 ಗಂಟೆ ಹೊತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಿದೆ ಅಲ್ಲ, ಅದು ಸ್ವರ್ಗ ತರ ಅನ್ಸುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಆದ್ರೆ ಅದು ನಿಮ್ಮನ್ನ ಕೊನೆಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಾ? ನಿಮ್ಮ ಜೀವನನೇ ಹಾಳು ಮಾಡಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಕಷ್ಟಪಟ್ಟು ಬೆವರು ಸುರಿಸೋದಿದೆ ಅಲ್ಲ, ಅದು ನರ್ಕ ತರನೇ ಅನ್ಸುತ್ತೆ, ತುಂಬಾ ನೋವು ಕೂಡ ಆಗುತ್ತೆ, ಬೆಳಗ್ಗೆ ಎದ್ದೊಳಕ್ಕಾಗಲ್ಲ. ಸೊ ಆದ್ರೆ ಅದು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಾ? ನಿಮ್ಮ ಒಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ನಾವು 2025 ಮುಗಿಸಿ 2026ಕ್ಕೆ ಕಾಲಿಟ್ಟಿದ್ದೀವಿ. ನೀವಿನ್ನು ಆ ಒಂದು ಕಂಫರ್ಟ್ ಝೋನ್ ಅನ್ನೋ ಸ್ವರ್ಗದಲ್ಲ ಇದ್ರೆ ಈ 2026 ಕೂಡ ವೇಸ್ಟ್ ಆಗುತ್ತೆ. ನನಗೆ ಗೊತ್ತು ನಿಮ್ಗೆ ಚೇಂಜ್ ಆಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಹೇಗೆ ಅನ್ನೋದು ಕ್ಲಾರಿಟಿ ಇಲ್ಲ ಅಲ್ವಾ? ಸೊ ಇವತ್ತು ನಾನು ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ನ ಕೊಡ್ತೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ 2026 ಅನ್ನೋದು ನಿಮ್ಮ ಬೆಸ್ಟ್ ಇಯರ್ ಆಗಿರುತ್ತೆ. ಸೊ ತುಂಬಾ ವಿಷಯನ ಕಲಿಯಕ್ಕೆ ಹೋಗ್ತಾ ಇದ್ದೀರಾ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ದೆ ತರಕ್ಕೆ ವಿಡಿಯೋ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ಗೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇನ್ನ ಬನ್ನಿ, 1 ಸೆಕೆಂಡ್ ಕೂಡ ಲೇಟ್ ಮಾಡಿದೆ, ವಿಡಿಯೋನ ಶುರು ಮಾಡೋಣ. ಚಾಪ್ಟರ್ ನಂಬರ್ 1, ದ 3 ಹಾಬಿ ರೂಲ್. ಫಸ್ಟ್ ಸ್ಟೆಪ್, ನಿಮ್ಮ ಮೈಂಡ್ ನ ಫಸ್ಟ್ ಸೆಟ್ ಮಾಡಬೇಕು. ಈ ರೀಲ್ಸ್ ನ ಸ್ಕ್ರೋಲ್ ಮಾಡಿ ಮಾಡಿ ನಿಮ್ಮ ಅಟೆನ್ಷನ್ ಸ್ಪ್ಯಾಮ್ ಸತ್ತು ಹೋಗಿದೆ. ಇದನ್ನ ಫಿಕ್ಸ್ ಮಾಡಬೇಕು ಅಂತಂದ್ರೆ 2026ರಲ್ಲಿ ನಿಮ್ಗೆ ಈ ಒಂದು 3 ಹಾಬೀಸ್ ಇರ್ಲೇಬೇಕು. ನಂಬರ್ 1, ಎ ಕ್ರಿಯೇಟಿವಿಟಿ ಹಾಬಿ. ಬರೀ ನೀವು ಕನ್ಸ್ಯೂಮರ್ ಆಗಬೇಡಿ, ಒಂದು ಕ್ರಿಯೇಟರ್ ಆಗಿ. ಐ ಮೀನ್ ನಿಮ್ಮ ಬ್ರೈನ್ ಒಂದು ಚಾಲೆಂಜಸ್ ನ ಕೊಡ್ತಾ ಇರಿ. ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್ ಅಥವಾ ಕಂಟೆಂಟ್ ಕ್ರಿಯೇಷನ್. ಸೊ ಈ ತರ ನಿಮ್ಮ ಮೈಂಡ್ ಗೆ ನೀವು ಟ್ರೈನ್ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಮ ಮೈಂಡ್ ಅಲ್ಲಿ ಈ ತರ ಒಂದು ಫಿಕ್ಸ್ ಆಗುತ್ತೆ, ನಾನು ಏನ್ ಬೇಕಿದ್ರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಓಕೆ, ಇನ್ನು ಎರಡನೇದು ದ ಫಿಸಿಕಲ್ ಹಾಬಿ. ದಿನಕ್ಕೆ 1 ಗಂಟೆ ಆದ್ರೂ ನಿಮ್ಮ ಹಾರ್ಟ್ ಬೀಟ್ ಜೋರಾಗಬೇಕು. ಅದು ಆಗ್ಬೇಕು ಅಂತಂದ್ರೆ ನೀವು ಜಿಮ್ಗೆ ಹೋಗಿ ಬ್ಯಾಡ್ಮಿಂಟನ್, ರನ್ನಿಂಗ್ ಅಥವಾ ಸಿಂಪಲ್ ಆಗಿ ವಾಕಿಂಗ್ ಮಾಡಿ. ಇದು ನಿಮ್ಮ ಬಾಡಿಗೋಸ್ಕರ ಅಲ್ಲ ಬಾಸ್, ಇದು ನಿಮ್ಮ ಮೈಂಡ್ಗೋಸ್ಕರ, ನಿಮಗೋಸ್ಕರ. ನೀವು ಬೆವರು ಸುರಿಸಿದಾಗ ಬರೋ ಒಂದು ಡೊಪಮೀನ್ ಇದೆ ಅಲ್ವಾ, ಅದು ಒಂಥರ ನ್ಯಾಚುರಲ್ ಡ್ರಗ್. ಅಲ್ಲಿ ನಿಮ್ಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇನ್ನು ಮೂರನೇದು ಆ್ಯಂಡ್ ಇಂಟೆಲೆಕ್ಚುಯಲ್ ಹಾಬಿ. ನಿಮ್ಮ ಒಂದು ಬ್ರೈನ್ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡಿ. ಐ ಮೀನ್ ಏನಾದ್ರೂ ನೀವು ಹೊಸ ವಿಷಯನ ಕಲೀರಿ, ಲೈಕ್ ಕೋಡಿಂಗ್, AI ಟೂಲ್ಸ್, ಅಥವಾ ನೀವು ಫ್ರೀ ಆಗಿದ್ರೆ ಪುಸ್ತಕಗಳನ್ನ ಓದಿ. ಸೊ ಯಾವಾಗ ನೀವು ನಿಮ್ಮ ಬ್ರೈನ್ಗೆ ನಾಲೆಜ್ ಕೊಡ್ತಾ ಹೋಗ್ತಾ ಇರ್ತೀರೋ ಆವಾಗ ಈ ಕುರಿಗಳ ಗುಂಪಿನಿಂದ ನೀವು ಬೇರೆ ಆಗ್ತೀರಾ. ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಡೈಲಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಗೋಸ್ಕರ ನೀವು ಕಷ್ಟಪಟ್ರೆ ಫ್ಯೂಚರ್ ಅಲ್ಲಿ ನೀವು ತುಂಬಾ ಗ್ರೇಟ್ಫುಲ್ ಆಗಿರ್ತೀರಾ. ಸೊ ಈ ಒಂದು 3 ಹಾಬೀಸ್ ಅನ್ನೋದು ನಿಮ್ನ ಬಿಸಿ ಆಗಿ ಇಡುತ್ತೆ ಮತ್ತು ಪ್ರೊಡಕ್ಟಿವಿಟಿ ಆಗಿ ಇಡುತ್ತೆ. ಚಾಪ್ಟರ್ ನಂಬರ್ 2, ಕಿಲ್ ಯುವರ್ ಎಕ್ಸ್ಕ್ಯೂಸಸ್. ಇದು ನಿಮ್ಗೆ ಅರ್ಥ ಆಗ ಒಂದು ಸ್ಟೋರಿನ ಹೇಳ್ತೀನಿ ಕೇಳಿ. 2019ರಲ್ಲಿ ರಾಮ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನಿಗೆ ತುಂಬಾ ಕಾನ್ಫಿಡೆನ್ಸ್ ಇರಲ್ಲ, ಅವನೊಬ್ಬ ಶೈ ಆಗಿ ಫೀಲ್ ಆಗ್ತಾ ಇರ್ತಾನೆ. ಮತ್ತೆ ಅವನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಗೊತ್ತಾ? ಅನ್ಹೆಲ್ತಿ ಆಗಿರುತ್ತೆ. ಅಂಡ್ ಅವನ ಲೈಫ್ ನಲ್ಲಿ ಕೆಲವೊಂದು ಎಕ್ಸಾಮ್ಸ್ ನಲ್ಲಿ ಫೇಲ್ ಆಗಿರ್ತಾನೆ. ಅಂಡ್ ಅವರ ಫ್ಯಾಮಿಲಿಯಲ್ಲಿ ಯಾರು ಬಿಸ್ನೆಸ್ ಮಾಡಿರಲ್ಲ. ಆದ್ರೆ ಇವತ್ತು ಅವನು ಬೆಂಗಳೂರಿನಲ್ಲಿ ಸ್ವಂತ ಮಾರ್ಕೆಟಿಂಗ್ ಕಂಪ್ನಿನ ನಡೆಸ್ತಾ ಇದ್ದಾನೆ. ಅಂಡ್ ದೊಡ್ಡ ದೊಡ್ಡ ಬ್ರ್ಯಾಂಡ್ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಇದೆಲ್ಲ ಆಗಿದ್ದು ಹೇಗೆ? ಲಕ್ಕಿಂದನಾ? ಇಲ್ಲ, ಅವನು ಅವತ್ತು ಎಕ್ಸ್ಕ್ಯೂಸಸ್ ನ ಸಾಯಿಸಿದ. ಈ ಭಯ ಮತ್ತು ನಂಬಿಕೆ ಇವೆರಡೂ ಕೂಡ ಕಾಣಿಸ್ತಾ ಇರೋದನ್ನ ನಂಬಕ್ಕೆ ಹೇಳುತ್ತೆ. ಅಂದ್ರೆ ಫಿಯರ್ ಹೇಳುತ್ತೆ ನೀನು ಫೇಲ್ ಆಗ್ತೀಯ, ಜನ ನಗ್ತಾರೆ ಅಂತ. ಆದ್ರೆ ಇದು ಕಾಣಿಸಲ್ಲ, ಅಂದ್ರೆ ನಾವು ನಂಬ್ತೀರಿ, ರೈಟ್? ನೀನು ಗೆಲ್ತೀಯ, ನಿನ್ ಲೈಫ್ ಚೇಂಜ್ ಆಗುತ್ತೆ, ಆದ್ರೆ ಇದು ಕಾಣಿಸಲ್ಲ. ಸೊ ಇವೆರಡು ಚಾಯ್ಸ್ ನಮ್ ಕಡೆನೇ ಇರುತ್ತೆ. ಸೊ ಇದ್ರಲ್ಲಿ ನೀವು ಯಾವ್ದ್ರ ಮೇಲೆ ನಿಲ್ತಿರೋ ಅದು ನಿಮ್ಮ ಕಂಪ್ಲೀಟ್ ಲೈಫ್ ಡಿಸೈಡ್ ಮಾಡುತ್ತೆ. ಓಕೆ, ಚಾಪ್ಟರ್ ನಂಬರ್ 3, ದ ಟ್ರಾನ್ಸ್ಫಾರ್ಮೇಶನ್. ಫ್ರೆಂಡ್ಸ್, ಈ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಯಾರು ಹುಟ್ಟಲ್ಲ ಡಿಸಿಪ್ಲಿನ್ ಆಗಿರೋದಿಲ್ಲ. ಇವತ್ತು ಡಿಸಿಪ್ಲಿನ್ ಆಗಿರೋ ವ್ಯಕ್ತಿ ಒಂದಲ್ಲ ಒಂದು ಕಾಲದಲ್ಲಿ ಅವರು ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ. ಇವತ್ತು ಶಾಂತವಾಗಿರೋ ವ್ಯಕ್ತಿ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಕೋಪಿಷ್ಟ ಆಗಿರ್ತಾರೆ. ಇವತ್ತು ಹಾರ್ಡ್ ವರ್ಕ್ ಮಾಡೋ ವ್ಯಕ್ತಿ ಒಂದು ಕಾಲದಲ್ಲಿ ಲೇಜ್ ಆಗಿರ್ತಾರೆ. ನೀವು ನೋಡೇ ಇರ್ತೀರಾ, ಪ್ರತಿಯೊಂದು ಸಕ್ಸಸ್ಫುಲ್ ವ್ಯಕ್ತಿಯ ಹಿಂದಗಡೆ ಒಂದು ದೊಡ್ಡ ಸ್ಟ್ರಗಲ್ ಇದ್ದೇ ಇರುತ್ತೆ. ಆದ್ರೆ ಜನ ಯಾಕೆ ಕನ್ಸಿಸ್ಟೆನ್ಸಿಯಾಗಿ ಯಾಕಿರಲ್ಲ ಗೊತ್ತಾ? ಅವರು ಬರೀ ಕೆಲಸ ನೋಡ್ತಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಅಯ್ಯೋ ಜಿಮ್ಗೆ ಹೋಗ್ಬೇಕಾ, ಕಷ್ಟ ಅಲ್ವಾ ಅಂತ ಅವರು ಅಲ್ಲೇ ಇದ್ಬಿಡ್ತಾರೆ. ಬಟ್ ಅವರು ಅದರಿಂದ ಬರೋ ಔಟ್ಕಮ್ ನ ನೋಡಲ್ಲ. ನೀವು ಆ ಒಂದು ಕಷ್ಟದ ಕಡೆ ಫೋಕಸ್ ಮಾಡ್ಬೇಡಿ, ನೀವು ಏನಾಗ್ತಿದ್ರ ಅನ್ನೋದ್ರ ಕಡೆ ಫೋಕಸ್ ಮಾಡಿ. ಚಾಪ್ಟರ್ ನಂಬರ್ 4, ದ 5 ಪಿಲ್ಲರ್ಸ್ ಆಫ್ ಮಾಸ್ಟರಿ. ಸೊ ಫೈನಲ್ ಆಗಿ 2026 ಬೆಸ್ಟ್ ಇಯರ್ ಆಗ್ಬೇಕು ಅಂತಂದ್ರೆ ಈ ಒಂದು 5 ವಿಷಯಗಳನ್ನ ಮಾಸ್ಟರ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಯುವರ್ ಸರ್ಕಲ್. ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ತರ ಇರುತ್ತೋ ನಿಮ್ಮ ಫ್ಯೂಚರ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮನ್ನ ಹಾಳು ಮಾಡೋ ಫ್ರೆಂಡ್ಸ್ ಕಟ್ ಮಾಡಿ ನಿಮ್ ಜೊತೆ ಗ್ರೋ ಆಗೋ ಫ್ರೆಂಡ್ಸ್ ನ ಫ್ರೆಂಡ್ ಮಾಡ್ಕೊಳ್ಳಿ. ಎರಡನೇದು ಯುವರ್ ಇನ್ಪುಟ್ಸ್. ಇದಕ್ಕೆ ನೀವು ಪುಸ್ತಕಗಳನ್ನ ಓದಿ, ಸೈಕಾಲಜಿ, ಸೇಲ್ಸ್, ಮಾರ್ಕೆಟಿಂಗ್, ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಓದಿ. ಸೊ ಇದು ನಿಮ್ಮನ್ನ ತುಂಬಾ ಅಪ್ಡೇಟ್ ಮಾಡುತ್ತೆ. ಮೂರನೇದು ಯುವರ್ ಕಂಟೆಂಟ್. ಸೊ ಆ ಒಂದು ರೀಲ್ಸ್ ನೋಡೋದನ್ನ ಮೊದಲು ನಿಲ್ಲಿಸಿ ಈ ಒಂದು ಲಾಂಗ್ ಫಾರ್ಮ್ ಕಂಟೆಂಟ್ ನ ನಿಮ್ಮ ಲೈಫ್ ಅಲ್ಲಿ ವ್ಯಾಲ್ಯೂ ಆಡ್ ಮಾಡೋರ್ನ ಅಂಡ್ ಈ ಒಂದು ಪಾಡ್ಕಾಸ್ಟ್ ನೋಡಕ್ಕೆ ಶುರು ಮಾಡಿ. ಇದರಿಂದ ನಿಮ್ಮ ಥಿಂಕಿಂಗ್ ಲೆವೆಲ್ಸ್ ಚೇಂಜ್ ಆಗುತ್ತೆ. ಲಾಸ್ಟ್, ಕಮ್ಯುನಿಕೇಶನ್ ಸ್ಕಿಲ್ಸ್. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಒಂದು ರೂಮ್ ನಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಮಾತಾಡೋದು ನೀವೇ ಆಗಿರಬೇಕು. ಸೊ ಇದಕ್ಕೆ ನೀವು ಕರಣಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿ. ಅಂಡ್ ಇನ್ನೊಂದು, ಫಿಸಿಕಲ್ ಅಪಿಯರೆನ್ಸ್. ಕರಣಿ ಮುಂದೆ ನಿಂತಾಗ ನಿಮ್ಮನ್ನ ನೋಡಿ ನಿಮ್ಗೆ ಹೆಮ್ಮೆ ಆಗ್ಬೇಕು. ಅಂದ್ರೆ ಫಿಟ್ ಆಗಿರಿ, ಒಳ್ಳೆ ಬಟ್ಟೆ ಹಾಕಿ, ಗ್ರೂಮಿಂಗ್ ಮಾಡಿ. ನೀವು ನೋಡಕ್ಕೆ ಚೆನ್ನಾಗಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ. ಈ ಜನ ನಿಮ್ಮನ್ನ ಸೇರಿಸಕ್ಕೆ ತಗೊಳ್ತಾರೆ. ಸೊ ಫ್ರೆಂಡ್ಸ್, ಇಮ್ಯಾಜಿನ್ ಮಾಡಿ ಡಿಸೆಂಬರ್ 31, 2026 ನೀವು ಹೇಗಿರ್ತೀರಾ? ನಿಮ್ಮ ಬಾಡಿ ಹೇಗಿರುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ, ನಿಮ್ಮ ನಾಲೆಜ್ ಎಷ್ಟಿರುತ್ತೆ. ಬಟ್ ಇದೆಲ್ಲ ಸಾಧ್ಯ ಆಗೋದು ನೀವು ಇವತ್ತು ತಗೊಳ್ತಾ ಇರೋ ನಿರ್ಧಾರ ಮೇಲೆ. ಆಕ್ಸೆಪ್ಟ್ ಹೌ ಯು ಆರ್ ಟುಡೇ, ಚೂಸ್ ಟು ಬೆಟರ್ ಟುಮಾರೋ. ಸೊ ಈ ವಿಡಿಯೋ ಇಂದ ನಿಮ್ಮ ಲೈಫ್ಗೆ ವ್ಯಾಲ್ಯೂ ಆಡ್ ಆಗಿದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.
ಮಾಡಿ. ಅಂಡ್ ಈ ಚಾಲೆಂಜ್ ಗೆ ನೀವು ರೆಡಿ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಫಾರ್ 2026 ಅಂತ ಟೈಪ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಒಂಚೂರು ವಾಯ್ಸ್ ಅನ್ನು ಡಿಸ್ಟರ್ಬ್ ಆಗಿದ್ರೆ ಸಾರಿ, ಬಿಕಾಸ್ ಒಂದ್ ಸ್ವಲ್ಪ ನೆಗಡಿ ಇತ್ತು, ಸೊ ಅದರಿಂದ. ಸೊ ಇನ್ನು ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಬಿಕಾಸ್ ಸೊ ಈ ಒಂದು AI ಈ ತರ ಮತ್ತಷ್ಟು ವಿಡಿಯೋಸ್ ನಿಮ್ಮ ಮುಂದೆ ಬರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕೋಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅದೆಲ್ಲ ಟೇಕ್ ಕೇರ್. ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಒನ್ ಸೈನಿಂಗ್ ಆಫ್. ಬೈ ಗೈಸ್.